ಓಂ ಶಾಂತಿ. ವಿಸಿಡಿ ನಂಬರ್ 1271, ವಿಸಿಡಿ ನಂಬರ್ 1271, ಜಮ್ಮು ಭಾಗ 1. ಅವ್ಯಕ್ತವಾಣಿ ತಾರೀಖ್ 30/1/2010. ವ್ಯಾಖ್ಯಾ ತಾರೀಖ್ 2/4/2010. ओम शांति। आज की अव्यक्तवाणी है 30 जनवरी 2010। ಓಂ ಶಾಂತಿ. ಇವತ್ತಿನ ಅವ್ಯಕ್ತವಾಣಿಯಾಗಿದೆ 30 ಜನವರಿ 2010. हेडिंग दिया है चारों ही सब्जेक्ट में समान के अनुभवी स्वरूप बन। ಹೆಡ್ಡಿಂಗ್ ಕೊಡಲಾಗಿದೆ. 4 ಸಬ್ಜೆಕ್ಟಿನಲ್ಲಿ ಸಮಾನತೆಯ ಅನುಭವಿಗಳಾಗ್ಬಿಟ್ಟು अनुभव की अथॉरिटी को कार्य में लगाओ। ಅನುಭವದ ಅಥಾರಿಟಿಯನ್ನ, ಅಧಿಕಾರವನ್ನ ಕಾರ್ಯದಲ್ಲಿ ತೊಡಗಿಸಿ. आज ब्राह्मण संसार के रचयिता बाप दादा ಇವತ್ತು ಬ್ರಾಹ್ಮಣರ ಒಂದು ರಚಯಿತ ಬಾಪ್ ದಾದಾ अपने चारों ओर के ब्राह्मण संसार को देख रहे हैं। ತಮ್ಮ 4 ಕಡೆಯಲ್ಲಿ ಇರುವಂತ ಬ್ರಾಹ್ಮಣ ಸಂಸಾರವನ್ನ ನೋಡ್ತಾ ಇದ್ದಾರೆ. रचयिता साकार होता है या निराकार होता है? ರಚಯಿತ ಸಾಕಾರ ಆಗಿರ್ತಾರ ಅಥವಾ ನಿರಾಕಾರ ಆಗಿರ್ತಾರ? रचयिता भी साकार और ब्राह्मण संसार भी साकार है। ರಚಯಿತನು ಸಾಕಾರ ಮತ್ತು ಬ್ರಾಹ್ಮಣ ಸಂಸಾರನು ಸಹ ಸಾಕಾರ ಆಗಿದೆ. हर एक ब्राह्मण सारे संसार में ಎಲ್ಲಾ ಬ್ರಾಹ್ಮಣರು ಇಡೀ ಸಂಸಾರದಲ್ಲಿ विशेष आत्मा है। ವಿಶೇಷ ಆತ್ಮಗಳಾಗಿದ್ದಾರೆ. ये कैसे? ಇದ್ಯಾವ ರೀತಿ? साधारण तो अनेक होते हैं ಸಾಧಾರಣರಂತೂ ಅನೇಕರಾಗಿರ್ತಾರೆ. और विशेष ಮತ್ತು ವಿಶೇಷ बहुत थोड़े होते हैं। ಬಹಳಷ್ಟು ಸ್ವಲ್ಪ ಇರ್ತಾರೆ. तो सारे संसार में ಹಾಗಾಗಿ ಇಡೀ ಸಂಸಾರದಲ್ಲಿ आप ब्राह्मण आत्माएं विशेष आत्माएं हो। ನೀವೆಲ್ಲಾ ಬ್ರಾಹ್ಮಣಾತ್ಮಗಳು ವಿಶೇಷ ಆತ್ಮಗಳಾಗಿದ್ದೀರಾ. कैसी विशेष आत्माएं? ಹೇಗೆ ವಿಶೇಷ ಆತ್ಮಗಳು? सारे संसार के पूर्वज हो। ಇಡೀ ಸಂಸಾರದ ಪೂರ್ವಜರಾಗಿದ್ದೀರಾ. पूर्व माने पहले, जा माने जन्म लेने वाले। ಪೂರ್ವ ಅಂದ್ರೆ ಮೊದಲು, ಜ ಅಂದ್ರೆ ಜನ್ಮ ತಗೊಳ್ಳುವಂತವ್ರು. पहले पहले आप जन्म लेने वाले हो। ಮೊಟ್ಟ ಮೊದಲು ನೀವು ಜನ್ಮ ತಗೊಳ್ಳುವಂತವರಾಗಿದ್ದೀರಾ. पहले पहले ಅದರ ಅರ್ಥನೇ ಆಗಿದೆ ಮೊಟ್ಟ ಮೊದಲು आपका प्रत्यक्षता रूपी जन्म होता है। ನಿಮ್ಮ ಪ್ರತ್ಯಕ್ಷತಾ ರೂಪದ ಜನ್ಮ ಆಗುತ್ತೆ. और ऐसे कोटों में कोई हैं। ಈ ರೀತಿ ಕೋಟಿಯಲ್ಲಿ ಕೆಲವರಿದ್ದಾರೆ. कितने करोड़ हैं? ಎಷ್ಟು ಕೋಟಿ ಇದ್ದಾರೆ? 500-700 करोड़ मनुष्य। 500-700 ಕೋಟಿ ಮನುಷ್ಯರು. उनमें एक एक कोटि में से एक लिया जाए ಅವರಲ್ಲಿ ಒಂದೊಂದು ಕೋಟಿಯಲ್ಲಿ ಒಬ್ಬೊಬ್ಬರನ್ನು ತಗೊಂಡ್ರೆ तो कितने हुए? ಎಷ್ಟಾದ್ರು? 700 750 ब्राह्मण। 700-750 ಬ್ರಾಹ್ಮಣರು. ये तो अप्रोक्सीमेट बताया। ಇದಂತೂ ಅಂದಾಜು ಹೇಳಲಾಗಿದೆ. क्योंकि आपने ही साधारण तन में आए हुए बाप को पहचान लिया है। ಅಂದ್ರೆ ನೀವು ಸಾಧಾರಣ ತನಿವಿನಲ್ಲಿ ಬಂದಿರುವಂತ ತಂದೆಯನ್ನ ಗುರ್ತಿಡ್ದಿದ್ದೀರಾ. बाकी 500-700 करोड़ ने ಇನ್ನ ಉಳಿದ 500-700 ಕೋಟಿ
नहीं पहचाना है। ಅವರು ಗುರ್ತಿಡ್ದಿಲ್ಲ. बाप दादा भी दिल में समाने वाले बच्चों को ಬಾಪ್ ದಾದನು ಮನಸ್ಸಿನಲ್ಲಿ ಸಮಾವೇಶ ಆಗುವಂತ ಮಕ್ಕಳನ್ನ दिल से दिल का याद प्यार दे रहे हैं। ಮನಸ್ಸಿನಿಂದ ಮನಸ್ಸಿನ ಪೂರ್ವಕ ಯಾತ್ ಪ್ಯಾರನ್ನ ಸವಿ ನೆನಪುಗಳನ್ನ ಕೊಡ್ತಾ ಇದ್ದಾರೆ. हर एक बच्चा अपने को ऐसे बाप का प्यारा ಪ್ರತಿಯೊಬ್ಬ ಮಗುನು ಸಹ ಇದೇ ರೀತಿ ತಂದೆಯ ಪ್ರೀತಿ ಉಳ್ಳ दिल में बाप को समाया हुआ अनुभव करते हैं। ಮನಸ್ಸಿನಲ್ಲಿ ತಂದೆ ಸಮಾವೇಶ ಆಗಿದ್ದಾರೆ ಅನ್ನುವ ಒಂದು ಅನುಭವ ಮಾಡ್ತೀರಾ? बाप के लिए हर एक बच्चा अति प्यारा, सर्व का प्यारा है। ತಂದೆಗೋಸ್ಕರ ಅಂತೂ ಪ್ರತಿಯೊಂದ ಮಗುನು ಸಹ ಪ್ರೀತಿ ಉಳ್ಳವರಾಗಿರ್ತಾರೆ ಮತ್ತು ಎಲ್ಲರಿಗೂ ಪರಿವಾರಕ್ಕೂ ಪ್ರೀತಿ ಉಳ್ಳವರಾಗಿರ್ತಾರೆ. ಅಂದ್ರೆ ಸರ್ವರಿಗೂ ಪ್ರೀತಿ ಉಳ್ಳವರಾಗಿರ್ತಾರೆ, ತಂದೆಗೂ ಪ್ರೀತಿ ಉಳ್ಳವರಾಗಿರ್ತಾರೆ. आप सभी बच्चों का सर्व आत्माओं के प्रति चैलेंज है ನೀವು ಮಕ್ಕಳದು ಸರ್ವ ಆತ್ಮಗಳ ಪ್ರತಿ ಚಾಲೆಂಜ್ ಆಗಿದೆ. कि हम योगी जीवन वाले हैं। ನಾವು ಯೋಗಿ ಜೀವನದವರು ಆಗಿದ್ದೀವಿ. हमारा जीवन ಏನು ನಮ್ಮ ಜೀವನ वियोगी जीवन नहीं है। ದುಃಖದ ಜೀವನ ಆಗಿಲ್ಲ. हम पुकारने वाले नहीं हैं ನಾವು ಕರೆಯುವಂತವ್ರು ಆಗಿಲ್ಲ. और सिर्फ योग लगाने वाले नहीं, ಕೇವಲ ಯೋಗವನ್ನ ಇಡುವಂತವರಾಗಿಲ್ಲ. लेकिन हमारा जीवन ही योगी है। ಆದ್ರೆ ನಮ್ಮ ಜೀವನನೇ ಯೋಗದ್ದಾಗಿದೆ, ಯೋಗಿದಾಗಿದೆ. जीवन 2-4 घंटे की नहीं होती है। ಜೀವನ ಅಂದ್ರೆ 2-4 ಗಂಟೆದು ಆಗಿರೋದಿಲ್ಲ. जीवन तो सदा काल के लिए होती है। ಜೀವನ ಅಂತೂ ಸದಾ ಕಾಲದ್ದು ಆಗಿರುತ್ತೆ. तो चलते फिरते ಓಡಾಡ್ತಾ ಅಡ್ಡಾಡ್ತಾ हर कर्म करते योगी जीवन वाले ಪ್ರತಿಯೊಂದು ಕಾರ್ಯ ಮಾಡ್ತಾ ಯೋಗಿ ಜೀವನದವರು निरंतर योगी हैं। ಅಂದ್ರೆ ನಿರಂತರ ಯೋಗಿ ಆಗಿದ್ದಾರೆ. चाहे हठ योग में बैठते, ಬಲೆ ಅವರು ಹಠ ಯೋಗದಲ್ಲಿ ಕೂತ್ಕೊಳ್ತಾರೆ, चाहे कोई भी कर्म करते, ಬಲೆ ಯಾವುದೇ ಕೆಲಸಗಳನ್ನ ಮಾಡ್ತಾ, लेकिन कर्म योगी। ಆದ್ರೆ ಕರ್ಮಯೋಗಿ ಆಗಿದ್ದಾರೆ. हमारे जीवन का लक्ष्य ही है सदा योगी। ನಮ್ಮ ಜೀವನದ ಒಂದು ಉದ್ದೇಶನೇ ಆಗಿದೆ ಸದಾ ಯೋಗಿ. ऐसे अपनी योगी जीवन ಇಂಥ ಒಂದು ತಮ್ಮ ಯೋಗಿ ಜೀವನ नेचुरल जीवन अनुभव करते हो, ನ್ಯಾಚುರಲ್ ಜೀವನ ಅನುಭವ ಮಾಡ್ತೀರಾ? बाप दादा हर एक बच्चे के मस्तक में ಬಾಪ್ ದಾದ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ चमकता हुआ भाग्य का सितारा देख रहे हैं। ಹೊಳಿತಾ ಇರುವಂತ ಭಾಗ್ಯದ ನಕ್ಷತ್ರ ನೋಡ್ತಾ ಇದ್ದಾರೆ. और क्या देखते हैं? ಮತ್ತು ಏನ್ ನೋಡ್ತಾರೆ? मेरा हर बच्चा समानधारी, ನನ್ನ ಪ್ರತಿಯೊಬ್ಬ ಮಗುನು ಸಹ ಸ್ವಮಾಂಧಾರಿ, स्वराज्य अधिकारी है। ಸ್ವರಾಜ್ಯ ಅಧಿಕಾರಿ ಆಗಿದ್ದಾರೆ. क्यों? ಏಕೆ? क्योंकि जहाँ समान है ಏಕೆಂದ್ರೆ ಎಲ್ಲಿ ಸ್ವಮಾನತೆ ಇದೆಯೋ वहाँ देवान आ नहीं सकता। ಅಲ್ಲಿ ದೇಹಾಭಿಮಾನ ಬರೋದಿಕ್ಕೆ ಸಾಧ್ಯನೇ ಆಗಲ್ಲ. आदि से अंत तक, ಏನು ಆದಿಯಿಂದ ಹಿಡಿದು ಅಂತ್ಯದವರೆಗೆ अब तक बाप दादा ने हर एक बच्चे को भिन्न भिन्न ಇಲ್ಲಿವರೆಗೆ ಬಾಪ್ ದಾದ ಪ್ರತಿಯೊಂದು ಮಕ್ಕಳನ್ನು ಸಹ प्रकार के समान दिए हुए हैं। ಭಿನ್ನ ಭಿನ್ನ ಅನೇಕ ಪ್ರಕಾರದ ಸಮಾನತೆಯನ್ನ ಕೊಟ್ಟಿದ್ದಾರೆ. अगर अभी भी समानों को याद करो ಈ ಒಂದ್ ವೇಳೆ ಇವಾಗ್ಲಾದ್ರೂ ಸಮಾನತೆಯನ್ನ ನೆನಪು ಮಾಡ್ಕೊಂಡ್ರೆ और एक एक समान की माला फेरते जाओ ಒಂದೊಂದು ಸಮಾನತೆಯ ಒಂದು ಮಾಲೆಯನ್ನ ಪೊಣಿಸ್ತಾ ಹೋಗಿ तो अनेक समान स्वरूप बन ಆಗ ಅನೇಕ ಸಮಾನತೆಯ ಸ್ವರೂಪರಾಗಿ समान में ही लवलीन हो जाएंगे। ಸಮಾನತೆಯಲ್ಲೇ ಲವಲೀನರಾಗ್ಬಿಡ್ತೀರಾ, ಅಂದ್ರೆ ಪ್ರೀತಿಯಲ್ಲಿ ಲೀನ ಆಗ್ಬಿಡ್ತೀರಾ. लेकिन एक बात बाप दादा को ಆದ್ರೆ ಒಂದು ಮಾತು ಬಾಪ್ ದಾದನಿಗೆ बच्चों की अब तक भी अच्छी नहीं लगती है। ಮಕ್ಕಳದು ಇಲ್ಲಿವರೆಗೆ वो जानते ಇಷ್ಟನೇ ಆಗಲ್ಲ. हो ಅದೇನಿದೆ ಅನ್ನೋದು, ಅದೇನಾಗಿದೆ ಅನ್ನೋದು ಗೊತ್ತಿದೆನಾ?
कौन सी बात है? ಅದು ಯಾವ ಮಾತಾಗಿದೆ? जब कोई भी बच्चा कहता है ಆ कि हमें समान में स्थित होने में ಕೆಲವು ಸಲ ಯಾವುದೇ ಮಕ್ಕಳು ಹೇಳ್ತಾರೋ ನಾವು ಸಮಾನತೆಯಲ್ಲಿ ಸ್ಥಿತ ಆಗುವಂತ ಮಾತಿನಲ್ಲಿ कभी कभी मेहनत अनुभव होती है। ಕೆಲವು ಸಲ ಪರಿಶ್ರಮ ಅನುಭವ ಆಗುತ್ತೆ. हम चाहते हैं लेकिन कभी कभी मेहनत होती है। ನಾವ್ ಇಷ್ಟಪಡ್ತೀವಿ, ಆದ್ರೆ ಕೆಲವು ಸಲ ಪರಿಶ್ರಮ ಅನುಭವ ಆಗುತ್ತೆ. तो बाप सर्वशक्तिवान बच्चों की मेहनत नहीं देख सकते। ಹಾಗಾಗಿ ತಂದೆ ಸರ್ವಶಕ್ತಿವಾನ್ ಮಕ್ಕಳ ಕಷ್ಟ ನೋಡೋದಕ್ಕೆ ಇಷ್ಟಪಡಲ್ಲ. क्योंकि जहाँ मोहब्बत होती है वहाँ मेहनत नहीं होती है। ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಪರಿಶ್ರಮ ಅನ್ಸಲ್ಲ. या ऐसे समझो जहाँ मेहनत है ಈ ರೀತಿನೂ ತಿಳ್ಕೊಳ್ಳಿ, ಎಲ್ಲಿ ಪರಿಶ್ರಮ ಇದೆಯೋ वहाँ मोहब्बत में कमी है। ಅಲ್ಲಿ ಪ್ರೀತಿಯ ಕೊರತೆ ಇದೆ. तो आज अमृत वेले बाप दादा ने चारों ओर के ब्राह्मणों के पास ಇವತ್ತು ಅಮೃತ್ ವೇಳೆ ಬಾಪ್ ದಾದ 4 ಕಡೆಯಲ್ಲಿ ಇರುವಂತ ಬ್ರಾಹ್ಮಣ ಮಕ್ಕಳ ಹತ್ತಿರ, चाहे देश के हों चाहे विदेश के हों, ಅವರು ದೇಶದವರಾಗಿರ್ಬೋದು ಅಥವಾ ವಿದೇಶದವರೇ ಆಗಿರ್ಬೋದು, चक्कर लगाया। तो क्या देखा? ಸುತ್ತಾಕಿದ್ರು. ಮತ್ತು ಆಗ ಏನ್ ನೋಡಿದ್ರು? देखा ನೋಡಿದ್ರು कोई कोई बच्चे समान में बैठे हैं, ಕೆಲವು ಮಕ್ಕಳು ಸಮಾನತೆಯಲ್ಲಿ ಕೂತ್ಕೊಂಡಿದ್ದಾರೆ. सोच रहे हैं कि मैं बाप दादा के दिल तक नशीन हूँ। ವಿಚಾರ ಮಾಡ್ತಾ ಇದ್ದಾರೆ, ನಾವು ಬಾಪ್ ದಾದನ ಹೃದಯ ಸಿಂಹಾಸನದ ಒಂದು ನಸೀಬು ಅಂತಾರೋ ಭಾಗ್ಯಶಾಲಿಗಳು ಆಗಿದೀವಿ. सोच भी रहे हैं ವಿಚಾರನೂ ಮಾಡ್ತಾ ಇದ್ದಾರೆ, समान में स्थित होने ಸಮಾನತೆಯಲ್ಲಿ ಸ್ಥಿತ ಆಗೋದಿಕ್ಕೆ का पुरुषार्थ भी कर रहे हैं। ಸಮಾನತೆಯಲ್ಲಿ ಸ್ಥಿತ ಆಗುವಂತ ಪುರುಷಾರ್ಥನೂ ಮಾಡ್ತಾ ಇದ್ದಾರೆ. लेकिन कभी कभी क्या देखा? ಆದ್ರೆ ಕೆಲವು ಸಲ ಏನ್ ನೋಡಿದ್ರು? समान याद है, ಏನು ಸಮಾನತೆ ನೆನ್ಪಿದೆನಾ? सोच रहे हैं लेकिन समान स्वरूप बन ವಿಚಾರ ಮಾಡ್ತಾ ಇದ್ದಾರೆ, ಆದ್ರೆ ಸಮಾನತೆಯ ಸ್ವರೂಪರಾಗಿ अनुभवी मूर्त बन ಅನುಭವಿ ಮೂರ್ತಿಗಳಾಗಿ अनुभव के अथॉरिटी स्वरूप बनने में ಅನುಭವದ ಅಥಾರಿಟಿಯ ಒಂದು ಸ್ವರೂಪರಾಗೋದಿಕ್ಕೆ कमी दिखाई दी। ಅದರಲ್ಲಿ ಕೊರತೆ ಕಂಡು ಬಂತು. क्योंकि अथॉरिटी तो बहुत हैं, ಏಕೆಂದ್ರೆ ಅಥಾರಿಟಿ ಅಧಿಕಾರ ಅಂತೂ ಬಹಳಷ್ಟು ಇದೆ, लेकिन सबसे बड़ी अथॉरिटी अनुभव की अथॉरिटी है। ಆದ್ರೆ ಎಲ್ಲದಕ್ಕಿಂತ ಅಥಾರಿಟಿನೇ ಆಗಿದೆ ಅನುಭವದ ಅಥಾರಿಟಿ. और ये समान की अनुभूति ಏನು ಈ ಸಮಾನತೆಯ ಅನುಭವ ऑलमाइटी अथॉरिटी ने दी है। ಸರ್ವಶಕ್ತಿವಾನ್ ಕೊಟ್ಟಿದ್ದಾರೆ. तो मेहनत कर रहा है लेकिन अनुभव स्वरूप नहीं बना। ಪರಿಶ್ರಮ ಪಡ್ತಾ ಇದ್ದಾರೆ, ಆದ್ರೆ ಅನುಭವದ ಸ್ವರೂಪರ ಆಗಿಲ್ಲ. अगर समान की अनुभूति नहीं होती है ಒಂದ್ ವೇಳೆ ಸಮಾನತೆಯ ಅನುಭೂತಿ ಆಗೋದಿಲ್ಲ, तो बाप दादा ने ये देखा ಬಾಪ್ ದಾದ ಇದನ್ನ ನೋಡಿದ್ರು, कि बैठते हैं सोचते भी हैं ಕೂತ್ಕೊಳ್ತಾರೆ, ವಿಚಾರನೂ ಮಾಡ್ತಾರೆ, लेकिन अनुभव स्वरूप में कोई कोई टिकते हैं। ಆದ್ರೆ ಅನುಭವದ ಸ್ವರೂಪದಲ್ಲಿ ಕೆಲವರು ಸ್ಥಿತ ಆಗ್ತಾರೆ. अनुभव हो, ಅನುಭವ ಇರಬೇಕು, पक्का अनुभव ಪಕ್ಕಾ ಅನುಭವ. कि मैं आत्मा कौन से ब्राह्मणत्व का पार्ट बजाने वाली हूँ। ನಾನ್ ಆತ್ಮ ಯಾವ ಬ್ರಾಹ್ಮಣತ್ವದ ಪಾಠ ಮಾಡುವಂತವನಾಗಿದ್ದೀನಿ. सोचते भी हैं ವಿಚಾರನೂ ಮಾಡ್ತಾರೆ, लेकिन अनुभव स्वरूप कोई कोई है। ಆದ್ರೆ ಕೆಲವ್ರು ಮಾತ್ರ ಅನುಭವ ಸ್ವರೂಪರಾಗಿದ್ದಾರೆ. अनुभव में कोई प्रकार का देह अभिमान ಅನುಭವದಲ್ಲಿ ಯಾವುದೇ ಪ್ರಕಾರದ ದೇಹಾಭಿಮಾನ जरा भी अपनी तरफ नहीं खींचेगा। ಸ್ವಲ್ಪನಾದ್ರೂ ತಮ್ಮ ಕಡೆ
ಹೇಳ್ಕೊಳ್ಳೋದಿಲ್ಲ. तो अनुभव स्वरूप बन जाना, ಹಾಗಾಗಿ ಅನುಭವ ಸ್ವರೂಪರಾಗಬೇಕು. कर्म करते भी कर्मयोगी के अनुभव स्वरूप में खो जाना, ಕಾರ್ಯಗಳನ್ನ ಮಾಡ್ತಾ ಇದ್ರೂ ಸಹ ಆ ಅನುಭವ ಸ್ವರೂಪದಲ್ಲಿ ಮುಳುಗೋಗ್ಬೇಕು. इसकी अभी और आवश्यकता है. ಇದ್ರದ್ದು ಇನ್ನೂ ಅವಶ್ಯಕತೆ ಇದೆ. स्वरूप में बन जाना ಸ್ವರೂಪದವರು ಆಗ್ಬಿಡ್ಬೇಕು. कि ब्राह्मणों की दुनिया में हमारे इस ब्राह्मण स्वरूप का ಬ್ರಾಹ್ಮಣರ ಪ್ರಪಂಚದಲ್ಲಿ ಈ ಬ್ರಾಹ್ಮಣ ಸ್ವರೂಪದ ये अनुभव है. ಇದು ಅನುಭವ ಇದೆ. हर बात में, हर सब्जेक्ट में अनुभवी स्वरूप बनना. ಪ್ರತಿಯೊಂದು ಮಾತಿನಲ್ಲಿ, ಪ್ರತಿಯೊಂದು ಸಬ್ಜೆಕ್ಟಿನಲ್ಲಿ ಅನುಭವ ಸ್ವರೂಪರಾಗಬೇಕು. चाहे ज्ञान हो, योग हो, धारणा हो, ಅದು ಜ್ಞಾನನೇ ಆಗಿರ್ಬೋದು, ಯೋಗನೇ ಆಗಿರ್ಬೋದು, ಧಾರಣೆನೇ ಆಗಿರ್ಬೋದು, सेवा हो, ಅಥವಾ ಸೇವೆನೇ ಆಗಿರ್ಬೋದು. चारों ही सब्जेक्ट में अनुभव स्वरूप बनना. 4 ಸಬ್ಜೆಕ್ಟಿನಲ್ಲೂ ಸಹ ಅನುಭವ ಸ್ವರೂಪರಾಗಬೇಕು. अनुभवी को माया भी हिला नहीं सकती है. ಅನುಭವಿಯನ್ನ ಮಾಯೇನು ಸಹ ಅಲುಗಾಡ್ಸೋದಿಕ್ಕೆ ಸಾಧ್ಯ ಆಗಲ್ಲ. इसलिए बाप दादा ಇದೇ ಕಾರಣ ಬಾಪ್ ದಾದಾ आज सभी बच्चों को अनुभवी स्वरूप में देखना चाहते हैं. ಇವತ್ತು ಬಾಪ್ ದಾದಾ ಎಲ್ಲಾ ಮಕ್ಕಳನ್ನು ಅನುಭವಿ ಸ್ವರೂಪದಲ್ಲಿ ನೋಡೋದಿಕ್ಕೆ ಇಷ್ಟಪಡ್ತಾರೆ. सुनने और सोचने में फर्क है, ಕೇಳೋದ್ರಲ್ಲಿ ಮತ್ತು ವಿಚಾರ ಮಾಡೋದ್ರಲ್ಲಿ ಅಂತರ ಇದೆ. लेकिन अनुभवी स्वरूप बनना. ಆದ್ರೆ ಅನುಭವ ಸ್ವರೂಪರಾಗಬೇಕು. जो सोचा, ಏನ್ ವಿಚಾರ ಮಾಡಿದ್ರಿ, जिस समान में स्थित रहना चाहो, ಯಾವ ಸಮಾನತೆಯಲ್ಲಿ ಸ್ಥಿತ ಆಗೋದಿಕ್ಕೆ ಇಷ್ಟಪಡ್ತೀರಾ, उसके अनुभव स्वरूप में स्थित हो जाएं. ಆ ಅನುಭವ ಸ್ವರೂಪದಲ್ಲಿ ಸ್ಥಿತರಾಗಬೇಕು. अनुभवी को कोई भी नहीं हिला सकता, ಅನುಭವಿಯನ್ನ ಯಾರು ಅಲುಗಾಡ್ಸೋದಿಕ್ಕೆ ಸಾಧ್ಯನೇ ಆಗಲ್ಲ. क्योंकि समान और देभान ಏಕೆಂದ್ರೆ ಸ್ವಮಾನತೆ ಮತ್ತು ದೇಹಾಭಿಮಾನ दो अलग अलग बातें. ಆ ಎರಡೂ ಬೇರೆ ಬೇರೆ ಮಾತಾಗಿದೆ. जहाँ समान स्वरूप है, ಎಲ್ಲಿ ಸಮಾನತೆಯ ಸ್ವರೂಪ ಇದೆ, समान के अनुभव में स्थित हैं, ಸಮಾನತೆ ಅನುಭವದಲ್ಲಿ ಸ್ಥಿತರಾಗಿದ್ದಾರೆ, वहाँ देवान आ नहीं सकता. ಅಲ್ಲಿ ದೇಹಾಭಿಮಾನ ಬರೋದಿಕ್ಕೆ ಸಾಧ್ಯನೇ ಆಗಲ್ಲ. जैसे देखो अंधकार है, ಹೇಗೆ ನೋಡಿ, ಕತ್ತಲೆ ಇದೆ, लेकिन स्विच ऑफ ऑन करो ಆದ್ರೆ ಸ್ವಿಚ್ ಆಫ್ ಆನ್ ಮಾಡಿ तो अंधकार ऑटोमेटिकली गायब हो जाता है. ಆ ಅಂಧಕಾರ, ಕತ್ತಲೆ ತನ್ನಷ್ಟಕ್ಕೆ ತಾನೇ ಮಾಯ ಆಗೋಗ್ಬಿಡುತ್ತೆ, रोशनी हो जाती है. ಪ್ರಕಾಶ ಬಂದ್ಬಿಡುತ್ತೆ. अंधकार को मिटाने में, ಅಂಧಕಾರ, ಕತ್ತಲೆಯನ್ನ ಅಳಿಸೋದ್ರಲ್ಲಿ, अंधकार को भगाने में मेहनत नहीं करनी पड़ती. ಆ ಅಂಧಕಾರ, ಕತ್ತಲೆಯನ್ನ ಓಡಿಸೋದ್ರಲ್ಲಿ ಕಷ್ಟ ಅನುಭವ ಆಗಲ್ಲ. ऐसे ही ಸೊ ಇದೇ ರೀತಿ जब समान के सीट पर अनुभव हुआ, ಯಾವಾಗ ಸಮಾನತೆಯ ಸೀಟಿನಲ್ಲಿ ಅನುಭವಿ ಆದ್ರಿ, अनुभव करो, स्विच ऑन करो, ಅನುಭವಿಯಾಗಿ ಸ್ವಿಚ್ ಆನ್ ಮಾಡಿ, तो किसी भी प्रकार का देह अभिमान, ಯಾವುದೇ ಪ್ರಕಾರದ ದೇಹಾಭಿಮಾನ, क्योंकि देह अभिमान भी भिन्न भिन्न प्रकार के होते हैं, ಏಕೆಂದ್ರೆ ದೇಹಾಭಿಮಾನನು ಸಹ ಭಿನ್ನ ಭಿನ್ನ ಪ್ರಕಾರದ್ದು ಆಗಿರುತ್ತೆ. और भिन्न भिन्न प्रकार के बाप ने समान भी दिए हुए हैं. ಮತ್ತು ಭಿನ್ನ ಭಿನ್ನ ಪ್ರಕಾರದ ತಂದೆ ಸಮಾನತೆಯನ್ನು ಕೊಟ್ಟಿದ್ದಾರೆ. समान को जानते भी हैं, ಸಮಾನತೆ ಬಗ್ಗೆ ತಿಳ್ಕೊಂಡಿದ್ದೀರಾ, पुरुषार्थ भी करते हैं, ಪುರುಷಾರ್ಥನೂ ಮಾಡ್ತೀರಾ. लेकिन अनुभव का पुरुषार्थ करना ಆದ್ರೆ ಅನುಭವದ ಪುರುಷಾರ್ಥ ಮಾಡೋದು और अनुभवी स्वरूप बनना, उसमें अंतर हो जाता है. ಮತ್ತು ಅನುಭವಿ ಸ್ವರೂಪಗಳಾಗುವಂತ ಮಾತಿನಲ್ಲಿ ಅಂತರ ಬಂದ್ಬಿಡುತ್ತೆ. इसलिए मेहनत करनी पड़ती है. ಇದೇ ಕಾರಣ ಕಷ್ಟ ಪಡ್ಬೇಕಾಗುತ್ತೆ. तो बाप दादा को अब समय प्रमाण, ಈಗ ಬಾಪ್ ದಾದಾ ಸಮಯದ ಪ್ರಮಾಣ, बाप समान बनने का लक्ष्य संपन्न करना, ಬಾಪ್ ಸಮಾನ ಆಗುವಂತ ಗುರಿಯನ್ನ ಸಂಪನ್ನ ಮಾಡೋದು, ये मेहनत करना अच्छा नहीं लगता. ಈ ಪರಿಶ್ರಮ ಪಡೋದು ಇಷ್ಟ ಆಗಲ್ಲ. हर एक अपने को चेक करो कि मैं कर्मयोगी जीवन वाला हूँ. ಪ್ರತಿಯೊಬ್ಬ ಅವರು ಸಹ ಚೆಕ್ ಮಾಡ್ಕೊಳ್ಳಿ, ನಾನು ಕರ್ಮಯೋಗಿ ಜೀವನದವ್ರು ಆಗಿದ್ದೀನಾ.
जीवन नेचुरल और सदाकाल की है। ಜೀವನ ನ್ಯಾಚುರಲ್ ಸದಾ ಕಾಲದ್ದಾಗಿದೆನಾ? जीवन कभी कभी की नहीं होती है। ಜೀವನ ಕೆಲವು ಸಲದ್ದು ಆಗಿರೋದಿಲ್ಲ. ऐसा अनुभवी स्वरूप बनाओ ಇಂಥ ಈ ರೀತಿ ಅನುಭವ ಸ್ವರೂಪದವರನ್ನಾಗಿ ಮಾಡಿ, जो लक्ष्य है योगी जीवन का, ಏನು ಉದ್ದೇಶನೇ ಆಗಿದೆ ಯೋಗಿ ಜೀವನದ್ದು, अनुभवी मूर्त बनने का वो लक्ष्य संपन्न है। ಅನುಭವಿ ಮೂರ್ತರಾಗುವಂಥದ್ದು ಆ ಉದ್ದೇಶ ಗುರಿ ಏನಿದೆ ಅದು ಸಂಪನ್ನತೆಯಲ್ಲಿ ಬಂದಿದೆನಾ? सदा मस्तक में चमकती हुई लाइट खुद को अनुभव, ಸದಾ ಮಸ್ತಕದಲ್ಲಿ ಒಳಿತಾ ಇರುವಂತ ಲೈಟು ಸ್ವಯಂಗೆ ಅನುಭವ ಆಗ್ಬೇಕು. खुद भी इस स्वरूप में स्थित हो जावे, ಸ್ವಯಂವು ಸಹ ಸ್ವರೂಪದಲ್ಲಿ ಸ್ಥಿತರಾಗಬೇಕು. स्मृति करने वाला नहीं, ಸ್ಮೃತಿ ಮಾಡುವಂತವರಲ್ಲ, स्मृति स्वरूप। ಸ್ಮೃತಿ ಸ್ವರೂಪರು. और स्मृति स्वरूप है या नहीं है, ಮತ್ತು ಸ್ಮೃತಿ ಸ್ವರೂಪರು ಆಗಿದೀವಾ ಅಥವಾ ಆಗಿಲ್ವಾ, उसका प्रमाण ये है कि जहाँ स्मृति के अनुभवी ಅದಕ್ಕೆ ಪ್ರಮಾಣನೇ ಇದೆ. ಎಲ್ಲಿ ಸ್ಮೃತಿಯ ಒಂದು ಮಾತಿನಲ್ಲಿ ಅನುಭವಿ स्वरूप होंगे, ಯಾರು ಸ್ವರೂಪರಾಗಿರ್ತಾರೆ, वहाँ अपने में समर्थी हर कार्य में करते हुए भी ಅಲ್ಲಿ ಸಮರ್ಥಿಗಳು ಆಗಿ ಪ್ರತಿಯೊಂದು ಕಾರ್ಯವನ್ನ ಮಾಡ್ತಾ अनुभव होगी। ಅಂತ ಒಂದು ಅನುಭವಿಗಳು ಆಗ್ತಾರೆ. कार्य भिन्न भिन्न होंगे, ಕಾರ್ಯಗಳು ಭಿನ್ನ ಭಿನ್ನ ಆಗಿರುತ್ತೆ. लेकिन अनुभव स्वरूप ಆದ್ರೆ ಅನುಭವ ಸ್ವರೂಪ उसकी स्थिति भिन्न भिन्न नहीं होनी चाहिए। ಅದರ ಸ್ಥಿತಿ ಸ್ಟೇಜ್ ಏನಿದೆ ಅದು ಭಿನ್ನ ಭಿನ್ನ ಆಗಿರಬಾರ್ದು, ಅಂದ್ರೆ ಅನೇಕ ಪ್ರಕಾರದ್ದು ಆಗಿರಬಾರ್ದು. 30 जनवरी 2010 की अव्यक्तवाणी का दूसरा पेज। 30 ಜನವರಿ 2010ರ ಅವ್ಯಕ್ತವಾಣಿಯ 2ನೇ ಪುಟ. तो आज बाप दादा ने देखा ಇವತ್ತು ಬಾಪ್ ದಾದಾ ನೋಡಿದ್ರು कि बच्चों को मेहनत क्यों करनी पड़ती है। ಮಕ್ಕಳು ಪರಿಶ್ರಮ ಏನಕ್ಕೆ ಪಡಬೇಕಾಗುತ್ತೆ? अनुभवी स्वरूप बनने का नंबरवार पुरुषार्थ अनुसार देखा। ಅನುಭವಿ ಸ್ವರೂಪರಾಗುವಂತ ಮಾತನ್ನ ನಂಬರ್ ವಾರ್ ಪುರುಷಾರ್ಥದ ಅನುಸಾರದಲ್ಲಿ ನೋಡಿದ್ರು. तो बाप दादा का हर एक बच्चे से जितना प्यार है जिगरी, ಬಾಪ್ ದಾದಂದು ಪ್ರತಿಯೊಂದು ಮಕ್ಕಳ ಪ್ರತಿ ಏನು ಹೃದಯಪೂರ್ವಕ ಆಗಿರುವಂತ ಪ್ರೀತಿ ಏನಿದೆ, तो प्यार वाले की मेहनत देखी नहीं जाती है। ಅಂತ ಪ್ರೀತಿ ಉಳ್ಳವರ ಮಕ್ಕಳ ಒಂದು ಕಷ್ಟಪಡೋದನ್ನ ನೋಡೋದಿಕ್ಕೆ ಆಗೋದಿಲ್ಲ. चाहे किसी भी सब्जेक्ट में मेहनत करनी पड़ती है, ಬಲೆ ಯಾವುದೇ ಸಬ್ಜೆಕ್ಟಿನಲ್ಲಿ ಕಷ್ಟ ಪಡ್ಬೇಕಾಗುತ್ತೋ, कभी कभी ये शब्द यूज करना पड़ता है। ಕೆಲವು ಸಲ ಅನ್ನುವ ಒಂದು ಶಬ್ದವನ್ನ ಉಪಯೋಗ ಮಾಡಬೇಕಾಗುತ್ತೆ. उसका कारण है ಅದಕ್ಕೆ ಕಾರಣನೇ ಆಗಿದೆ अनुभवी स्वरूप बनने की कमी। ಅನುಭವ ಸ್ವರೂಪರಾಗೋದ್ರಲ್ಲಿ ಕೊರತೆ. पुरुषार्थी तो हैं, ಪುರುಷಾರ್ಥಿ ಅಂತೂ ಆಗಿದ್ದಾರೆ, लेकिन स्वरूप नहीं बने हैं। ಆದ್ರೆ ಸ್ವರೂಪರು ಆಗಿಲ್ಲ. एक सेकंड में चारों ही सब्जेक्ट्स में ಒಂದು ಸೆಕೆಂಡಿನಲ್ಲಿ 4 ಸಬ್ಜೆಕ್ಟಿನಲ್ಲಿ अपने स्वमान के अनुभवी स्वरूप की अनुभूति होनी चाहिए। ತಮ್ಮ ಸಮಾನತೆಯ ಸ್ವರೂಪದ್ದು ಅನುಭೂತಿ ಆಗ್ಬೇಕು, ಅನುಭವ ಆಗ್ಬೇಕು. तो देह अभिमान नजदीक आ नहीं सकता। ಆಗ ದೇಹಾಭಿಮಾನ ಸಮೀಪದಲ್ಲಿ ಬರೋದಿಕ್ಕೆ ಸಾಧ್ಯನೇ ಆಗಲ್ಲ. जैसे रोशनी के आगे अंधकार ठहर नहीं सकता, ಹೇಗೆ ಪ್ರಕಾಶದ ಎದುರುಗಡೆ ಕತ್ಲೆ ಇರೋದಿಕ್ಕೆ ನಿಲ್ಲೋದಿಕ್ಕೆ ಸಾಧ್ಯನೇ ಆಗೋದಿಲ್ವೋ, अंधकार को निकालना नहीं पड़ता। नेचुरल जहाँ अंधकार है, ಆ ಕತ್ತಲೆಯನ್ನ ತೆಗೆಯುವಂತ ಅವಶ್ಯಕತೆನೇ ಇರೋದಿಲ್ಲ. ಎಲ್ಲಿ ಕತ್ತಲೆ ಇರುತ್ತೋ वहाँ रोशनी कम है ಅಲ್ಲಿ ಪ್ರಕಾಶ ಕಡಿಮೆ या नहीं है। ಅಥವಾ ಇಲ್ವೋ, ಇಲ್ಲ. तो सबसे बड़े में बड़ी अथॉरिटी अनुभव गाई हुई है। ಎಲ್ಲಾದ್ರಲ್ಲೂ ಅತಿ ದೊಡ್ಡ ಅಥಾರಿಟಿ ಅಧಿಕಾರನೇ ಆಗಿದೆ ಅನುಭವಿದು. अनुभव को हजारों लोग बदलना चाहें तो बदल नहीं सकते। ಅನುಭವವನ್ನ ಸಾವಿರಾರು ಜನಗಳು ಅದನ್ನ ಬದಲಾವಣೆ ಮಾಡ್ಬೇಕಂದ್ರೂ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. जैसे आप सबने चीनी का अनुभव करके देखा ಹೇಗೆ ನೀವೆಲ್ಲರೂ ಸಹ ಆ ಸಕ್ಕರೆಯ ಅನುಭವ ಮಾಡಿ ನೋಡಿದೀರಾ, कि वो मीठी होती है, ಅದು ಸಿಹಿ ಆಗಿರುತ್ತೆ.
अगर हजारों लोग आपको बदलने चाहें ಒಂದ್ ವೇಳೆ ಸಾವಿರಾರು ಜನಗಳು ನಿಮ್ಮನ್ನ ಚೇಂಜ್ ಮಾಡೋದಕ್ಕೆ ಇಷ್ಟಪಟ್ರೆ बदल सकते हो। ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತಾ? तो जो भी सब्जेक्ट है, चाहे ज्ञान हो, योग हो, ಅದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಯೋಗ ಆಗಿರ್ಬೋದು, धारणा की सब्जेक्ट हो, सेवा ಧಾರಣೆಯ ಸಬ್ಜೆಕ್ಟೇ ಆಗಿರ್ಬೋದು, की हो, ಸೇವೆದಾಗಿರ್ಬೋದು, किसी में भी ಯಾವ್ದ್ರಲ್ಲಾದ್ರೂ ಆಗಿರ್ಬೋದು. मेहनत लगती है मिटाने की, ಕಷ್ಟ ಅನ್ಸುತ್ತೆ ಅಳಿಸೋದಿಕ್ಕೆ, सेवा में सफलता, ಸೇವೆಯಲ್ಲಿ ಸಫಲತೆ, धारणा में भी स्वभाव परिवर्तन की, ಧಾರಣೆಯಲ್ಲೂ ಸಹ ಸ್ವಭಾವತೆಯ ಪರಿವರ್ತನೆದು, योग में भी अचल रहने की, ಯೋಗದಲ್ಲೂ ಸಹ ದೃಢವಾಗಿ ಇರುವಂತದ್ದು, योगी जीवन अनुभूति करने की। ಯೋಗಿ ಜೀವನದ ಅನುಭವ ಮಾಡುವಂತದ್ದು. तो जहाँ मेहनत है, ಎಲ್ಲಿ ಪರಿಶ್ರಮ ಇದೆಯೋ, या कभी कभी कहते हो, ಅಥವಾ ಕೆಲವು ಸಲ ಅಂತ ಹೇಳ್ತೀರಾ, इसका अर्थ है उस सब्जेक्ट में आप अनुभवी मूर्त नहीं बने हो। ಇದರ ಅರ್ಥನೇ ಆಗಿದೆ ಆ ಸಬ್ಜೆಕ್ಟಿನಲ್ಲಿ ನೀವು ಅನುಭವಿ ಮೂರ್ತಿಗಳು ಆಗಿಲ್ಲ. अनुभव कभी कभी का नहीं होता है। ಅನುಭವ ಕೆಲವು ಸಲದ್ದು ಆಗಿರೋದಿಲ್ಲ. नेचुरल नेचर हो जाती है। ನ್ಯಾಚುರಲ್ ನೇಚರ್ ಆಗ್ಬಿಡುತ್ತೆ. तो अभी सुना, ಈಗ ಕೇಳಿದ್ರ मेहनत करने का कारण क्या हुआ? ಪರಿಶ್ರಮ ಪಡೋದಿಕ್ಕೆ ಕಾರಣ ಏನಾಯ್ತು ಅಂತ. जिस समय भी आपको अनुभव होगा ಯಾವ ಸಮಯದಲ್ಲಿ ನಿಮ್ಗೆ ಅನುಭವ ಆಗುತ್ತೆ, कि जब अनुभव की सीट पर सेट होते हो, ಯಾವಾಗ ಅನುಭವದ ಸೀಟಿನಲ್ಲಿ ಸೆಟ್ ಆಗ್ತೀರಾ, किसी भी वरदान के स्वरूप में अनुभवी बन ಯಾವ್ದಾದ್ರೂ ವರದಾನದ ಸ್ವರೂಪದಲ್ಲಿ ಅನುಭವಿ ಆಗ್ಬಿಟ್ಟು अनुभव करते जाओ। ಅನುಭವ ಮಾಡ್ತಾ ಹೋಗಿ. तो उस समय मेहनत करनी होती है, ಏನು ಆ ಸಮಯದಲ್ಲಿ ಕಷ್ಟ ಪಡುವಂತ ಮಾತಿರುತ್ತಾ? नेचुरल अनुभूति हो जाती है। ನ್ಯಾಚುರಲ್ ಆಗಿ ಅನುಭವ ಆಗೋದಿಕ್ಕೆ ಶುರು ಆಗುತ್ತೆ. इसलिए अभी समय प्रमाण सब अचानक होना है। ಇದೇ ಕಾರಣ ಈಗ ಸಮಯದ ಪ್ರಮಾಣ ಎಲ್ಲದನ್ನು ಸಡನ್ಲಿ ಆಗೋದ್ರಲ್ಲಿದೆ. जो कुछ भी होना है वो बता के नहीं होना है। ಏನೆಲ್ಲ ನಡೆಯುತ್ತೋ ಅದು ಹೇಳಿ ನಡೆಯುವಂತದ್ದಾಗಿರೋದಿಲ್ಲ. जैसे अभी प्रकृति का अचानक बातों का खेल चल रहा है, ಹೇಗೆ ಈಗ ಪ್ರಕೃತಿಯ ಒಂದು ಮಾತಿಂದು ಸಡನ್ಲಿ ನಡೆಯೋದ್ರಲ್ಲಿದೆ. अभी तो आरंभ हुआ है। ಈಗಂತೂ ಆರಂಭ ಆಗಿದೆ. नई नई बातें अचानक, ಏನು ಹೊಸ ಮಾತು ಸಡನ್ಲಿ. अर्थक्वेक हुआ, ಹೇಗೆ ಭೂಕಂಪ ಆಯ್ತು, थोड़े समय में लाखों आत्माएं चली गई। ಸ್ವಲ್ಪ ಸಮಯದಲ್ಲಿ ಲಕ್ಷಾನುಗಟ್ಲೆ ಆತ್ಮಗಳು ಹೊರಟೋಗ್ಬಿಟ್ರು. क्या उनको पता था कि कल हम होंगे ಏನೋ ಅವ್ರಿಗೆ ಈ ಮಾತು ಗೊತ್ತಿತ್ತಾ, ನಾಳೆ ಇರ್ತೀವಾ या नहीं होंगे? ಅಥವಾ ಇರೋದಿಲ್ವಾ ಅಂತ. ऐसे कई एक्सीडेंट ಈ ರೀತಿ ಕೆಲವು ಆಕ್ಸಿಡೆಂಟ್ भिन्न भिन्न स्थान पर अचानक होना आरंभ हो गया है। ಭಿನ್ನ ಸ್ಥಾನಗಳಲ್ಲಿ ಅಚಾನಕ್ ತಕ್ಷಣನೇ ಆಗುವಂತದ್ದು ಶುರು ಆಗ್ಬಿಟ್ಟಿದೆ. इकट्ठे के इकट्ठे एक समय अनेकों की टिकट कट रही है। ಒಟ್ಟೊಟ್ಟಿಗೆನೆ ಒಂದು ಸಮಯದಲ್ಲಿ ಅನೇಕರ ಟಿಕೆಟ್ ಕಟ್ ಆಗ್ತಾ ಇದೆ. ಅಂದ್ರೆ ಅನೇಕ ಆತ್ಮಗಳು ಹೊರಟೋಗ್ತಾ ಇದ್ದಾರೆ. तो ऐसे समय में आप एवर रेडी हैं? ಏನು ಅಂತ ಒಂದು ಸಮಯದಲ್ಲಿ ನೀವು ಎವರೆಡಿ ಆಗಿದ್ದೀರಾ? ये तो नहीं कहेंगे कि पुरुषार्थ कर रहा हूँ। ಅಂದ್ರೆ ಈ ರೀತಿ ಅಂತೂ ಹೇಳೋದಿಲ್ವಾ, ಪುರುಷಾರ್ಥ ಮಾಡ್ತಾ ಇದೀವಿ. एवर रेडी अर्थात कोई भी वरदान या सम्मान ಎವರೆಡಿ ಅಂದ್ರೆ ಯಾವುದೇ ವರದಾನ ಮತ್ತು ಸ್ವಮಾನತೆ, उसका संकल्प किया ಅದ್ರದ್ದು ಸಂಕಲ್ಪ ಮಾಡಿದ್ರಿ, और स्वरूप बना। ಅದು ಆಗ ಸ್ವರೂಪ ಆಗ್ಬಿಡ್ತು. इसलिए बाप दादा आज इस बात पर अटेंशन दिला रहे हैं ಇದೇ ಕಾರಣ ಇವತ್ತು ಬಾಪ್ ದಾದಾ ಈ ಮಾತಿನ ಪ್ರತಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. कि किसी भी वरदान को फलीभूत कर ಯಾವುದೇ ವರದಾನವನ್ನ ಫಲೀಭೂತವನ್ನಾಗಿ ಮಾಡಿಕೊಂಡು वरदान या सम्मान के स्वरूप के अनुभवी बन सकते हो। ವರದಾನ ಮತ್ತು ಸಮಾನತೆಯ ಅನುಭವಿಗಳು ಆಗಬಹುದು. और ऐसा बनना ही पड़ेगा। ಮತ್ತು ಈ ರೀತಿ ಆಗ್ಲೇಬೇಕಾಗುತ್ತೆ.
कोशिश कर रहा हूँ। ಆ ರೀತಿ ಎಲ್ಲ ಪ್ರಯತ್ನ ಪಡ್ತಾ ಇದೀವಿ. अगर कोशिश करनी भी है ಅರೆ ಒಂದ್ ವೇಳೆ ಪ್ರಯತ್ನನೇ ಪಡ್ಬೇಕಾಗುತ್ತೆ, तो अभी से करो, ಆ ಇವಾಗ್ಲಿಂದನೇ ಮಾಡಿ. क्योंकि समय बहुत कम रह गया है। ಏಕೆಂದ್ರೆ ಸಮಯ ತುಂಬಾನೇ ಸ್ವಲ್ಪ ಇದ್ಬಿಟ್ಟಿದೆ. बहुत समय का अभ्यास समय पर मदद देगा। ಬಹಳಷ್ಟು ಸಮಯದ ಅಭ್ಯಾಸ ಸಮಯದಲ್ಲಿ ಸಹಯೋಗಿಯಾಗುತ್ತೆ. पुरुषार्थी नहीं बनो, ಪುರುಷಾರ್ಥಿ ಆಗ್ಬೇಡಿ, अनुभवी, ಅನುಭವಿ ಆಗಿ. क्योंकि अनुभव की अथॉरिटी आप सबको ऑलमाइटी ಅನುಭವದ ಅಥಾರಿಟಿ ಅಧಿಕಾರ ಏನಿದೆ, ನೀವೆಲ್ಲರನ್ನೂ ಸಹ ಆಲ್ಮೈಟಿ ಶಕ್ತಿಶಾಲಿಯಾಗಿ अथॉरिटी ने दी हुई है। ಅಥಾರಿಟಿ ಕೊಟ್ಟಿದೆ, ಅಧಿಕಾರ ಕೊಟ್ಟಿದೆ. जैसे देहभान के अनुभवी हैं, ಹೇಗೆ ದೇಹಾಭಿಮಾನದ ಅನುಭವಿ ಆಗಿದ್ದಾರೆ, तो देहभान को याद करना पड़ता है क्या ಏನು ದೇಹಾಭಿಮಾನವನ್ನ ನೆನಪು ಮಾಡ್ಬೇಕಾಗುತ್ತಾ? कि मैं फलाना हूँ? ಏನು ನಾನು ಇಂಥವನಾಗಿದ್ದೀನಿ ಅಂತ. मानो आपका नाम देह पर पड़ा, ತಿಳ್ಕೊಳ್ಳಿ, ನಿಮ್ಮ ಹೆಸರು ದೇಹದ ಪ್ರತಿ ಬಂತು, तो देहभान हो गया ना। ಹಾಗಾಗಿ ಅದು ದೇಹಾಭಿಮಾನ ಆಗ್ಬಿಡ್ತಲ್ವಾ. मैं फलाना हूँ। ನಾನು ಇಂಥವ್ರಾಗಿದ್ದೀನಿ. अगर हजारों लोग भी आपको कहें ಒಂದ್ ವೇಳೆ 1000 ಜನಗಳು ನಿಮ್ಗೆ ಹೇಳಿದ್ರೆ कि आप फलाना नहीं हो, ನೀವು ಇಂಥವ್ರಾಗಿಲ್ಲ, आप तो ये हो, ನೀವಂತೂ ಈ ಈ ಇಂಥವ್ರಾಗಿದ್ದೀರಾ, नाम बदली करके बार बार कहें, ಹೆಸರನ್ನ ಚೇಂಜ್ ಮಾಡ್ಬಿಟ್ಟು ಪದೇ ಪದೇ ಹೇಳಿದ್ರೆ तो क्या आप मान लेंगे? ಏನು ನೀವು ಒಪ್ಕೊಂಡ್ಬಿಡ್ತೀರಾ? भूल जाएंगे अपना नाम। ಏನು ಮರ್ತೋಗ್ಬಿಡ್ತೀರಾ ತಮ್ಮ ಹೆಸರನ್ನ? जन्म लेते जो नाम पड़ा, ಏನು ಜನ್ಮ ತಗೊಳ್ತಾನೆ ಏನ್ ಹೆಸರು ಬಂತು, वो देहभान कितना पक्का हो गया ನೋಡ್ರಿ, ಆ ದೇಹಾಭಿಮಾನ ಎಷ್ಟು ಪಕ್ಕಾ ಆಗ್ಬಿಡ್ತು. और नेचुरल बना रहता है। ಮತ್ತು ನ್ಯಾಚುರಲ್ ಆಗಿ ಇದ್ಬಿಟ್ಟಿರುತ್ತೆ. कोई और को भी आपके नाम से बुलाएंगे, ಇನ್ ಯಾರ್ ಬೇರೆಯವ್ರನ್ನಾದ್ರೂ ಸಹ ನಿಮ್ಮ ಹೆಸರಿನಿಂದ ಕರೆದ್ರೆ आपको नहीं बुलाना है, लेकिन आपके नामधारी को बुला रहे हैं। ನಿಮ್ಮನ್ನ ಕರೀತಾ ಇಲ್ಲ, ನಿಮ್ಮ ಹೆಸರು ಏನಿದೆ ಆ ಹೆಸರಿನವರನ್ನ ಕರೀತಾ ಇದ್ದಾರೆ. आपका कान नाम सुनते ही अटेंशन में आ जाएगा ನಿಮ್ಮ ಹೆಸರನ್ನ ಕೇಳಿದ ತಕ್ಷಣನೇ ನಿಮ್ಮ ಕಿವಿಗಳು ಅಟೆನ್ಷನ್ ನಲ್ಲಿ ಬಂದ್ಬಿಡುತ್ತೆ, कि मुझे बुला रहा है। ನನ್ನನ್ನ ಕರೀತಾ ಇದ್ದಾರೆ ಅಂತ. तो देहभान इतना पक्का हो गया है। ನೋಡಿ, ದೇಹಾಭಿಮಾನ ಇಷ್ಟೊಂದು ಪಕ್ಕಾ ಆಗ್ಬಿಟ್ಟಿದೆ.